ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 46 ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟು 47. if sin y is equal to x into sin of a plus y, then dy by dx is equal to, ಹೌದಾ? ನೋಡಿ ಇಲ್ಲಿ ಈಸಿ ಇದೆ. ಸೇಮ್ ಟೈಪ್ ಪ್ರಾಬ್ಲಮ್ನ ಪಿ ಯು ಅಲ್ಲೂ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ, 4 ಆಪ್ಷನ್ಸು ಚೆಕ್ ಮಾಡಿದೆ ಅಂದರೆ ನೋಡಿ ಆನ್ಸರು ಇನ್ ಟರ್ಮ್ಸ್ ಆಫ್ ವೈ ಅಷ್ಟೇ ಇದೆ. ನೋಡಿ ಇದರಲ್ಲೂ ವೈ ಅಷ್ಟೇ ಇದೆ, ಎಕ್ಸ್ ಟರ್ಮ್ ಇಲ್ಲ. ಇಲ್ಲೂ ವೈ ಅಷ್ಟೇ ಇದೆ, ಎಕ್ಸ್ ಟರ್ಮ್ ಇಲ್ಲ. ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ, ಹೌದಾ? ನೋಡಿ 4 ಆಪ್ಷನ್ನು ಆನ್ಸರ್ ಇನ್ ಟರ್ಮ್ಸ್ ಆಫ್ ವೈ ಅಷ್ಟೇ ಇದೆ, ಹೌದಾ? ಅಂದರೆ ಎಕ್ಸ್ ಟರ್ಮೇ ಇಲ್ಲ ಅಂದರೆ ಫಸ್ಟ್ ಯಾವಾಗಲೂ ಏನು ಮಾಡಬೇಕು ಅಂದರೆ ಇದರೊಳಗೆ ಇದರಲ್ಲಿ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ ಅಂದರೆ ಏನು ಬರುತ್ತೆ, ಸೈನ್ ವೈ, ಇದು ಡಿನಾಮಿನೇಟ್ರಿಗೆ ಬರುತ್ತಲ್ಲ, ಡಿವೈಡೆಡ್ ಬೈ ಸೈನ್ ಆಫ್ ಎ ಪ್ಲಸ್ ವೈ, ಹೌದಾ? ನೋಡಿ ಎಕ್ಸ್ ಟರ್ಮ್ ವೈ ಟರ್ಮ್ ಅಷ್ಟೇ ಇದೆ ಅಂದರೆ ಎಕ್ಸ್ನ ಇನ್ ಟರ್ಮ್ಸ್ ಆಫ್ ವೈ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೊತೀವಿ. ಅವಾಗ ಎಕ್ಸಿಂದ ಡಿಫ್ರೆನ್ಷಿಯೇಷನ್ನು ಡಿ ಎಕ್ಸ್ ಬೈ ಡಿ ವೈ ಬರುತ್ತೆ. ಇದು ಕೋಶನ್ ಟೂಲ್ ಯೂಸ್ ಮಾಡಬೇಕು, ಹೌದಾ? ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ವೈ, ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಸೈನ್ ವೈದು ಡಿರವೇಟಿವ್ ಕಾಸ್ ವೈ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್ ಸೈನ್ ಇನ್ ಡಿಫ್ರೆನ್ಷಿಯೇಷನು ಕಾಸ್ ಆಫ್ ಎ ಪ್ಲಸ್ ವೈ, ಹೌದಾ? ಇದು ನೋಡಿ ನ್ಯೂಮರೇಟರ್ ಯಾವ ಫಾರ್ಮೆಟಲ್ಲಿದೆ ಅಂತೇಳಿ ಗೊತ್ತಾಗಬೇಕದು. ಇದು ನೋಡಿ ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ ಥರ ಇದೆಯಲ್ಲ. ಅಂದರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದರೆ ನಮಗೇನು ಫಾರ್ಮುಲಾ ಗೊತ್ತಿರೋದು, ಸೈನ್ ಆಫ್ ಎ ಮೈನಸ್ ಬಿ ಗೊತ್ತಿದೆ, ಹೌದಾ? ಹಾಗಾದ್ರೆ ಅದನ್ನ ಹೇಗೆ ಬರಿತೀವಿ, ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಎ ಮೈನಸ್ ಬಿ ತಾನೆ. ಎ ಇರೋ ಪ್ಲೇಸಲ್ಲಿ ಎ ಪ್ಲಸ್ ವೈ ಇದೆ, ಬಿ ಇರೋ ಪ್ಲೇಸಲ್ಲಿ ವೈ ಇದೆ, ಹೌದಾ? ಅದಕ್ಕೆ ಎ ಮೈನಸ್ ಬಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ವೈ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. ನಮಗೆ ಡಿ ವೈ ಬೈ ಡಿ ಎಕ್ಸ್ ಕೇಳಿದ್ರೆ ತಾನೆ, ಅದಕ್ಕೆ ರೆಸಿಪ್ರೋಕಲ್ ಮಾಡಿಕೊಂಡೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ನೋಡಿ ಇಂಪಾರ್ಟೆಂಟ್ ನಮಗೆ ಈ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತಲೂ ಗೊತ್ತಿರಬೇಕು. ಏನು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ವೈ ಇದ್ದರೆ, ಹೌದಾ? ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಯಾವಾಗಲೂ ಏನು ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಡಿ ಎಕ್ಸ್ ಬೈ ಡಿ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಹೌದಾ? ಅಂದರೆ ರೆಸಿಪ್ರೋಕಲ್ ಮಾಡ್ಕೊಂಬಿಟ್ರಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಈ ಮೆಥಡ್ ಫಾಲೋ ಮಾಡಿದರೆ ಈಸಿಯಾಗಿ ಬಂದುಬಿಡುತ್ತೆ, ಆಯ್ತಲ್ಲ? ಯಾಕೆ ನೋಡಿ ಇಲ್ಲಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆಮೇಲೆ ಡಿ ಎಕ್ಸ್ ಬೈ ಡಿ ವೈ ಕ್ಯಾಲ್ಕುಲೇಟ್ ಮಾಡಿದ್ವಿ, ನೆಕ್ಸ್ಟ್ ಅದನ್ನು ರೆಸಿಪ್ರೋಕಲ್ ಮಾಡಿದ್ವಿ, ಡೈರೆಕ್ಟಾಗಿ ಆನ್ಸರ್ ಗೊತ್ತು, ಹೌದಾ? ಈಗ ನೋಡಿ ಐಡಿಯಾ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 48. ಇಫ್ ವೈ ಇಂಟು secant x plus tan x plus x square y equal to 0, then dy by dx is equal to, ಹೌದಾ? ನೋಡಿ ಇದನ್ನು ಈಸಿ ಇದೆ, ಇಲ್ಲೂ ಐಡಿಯಾ ಗೊತ್ತಿರಬೇಕು. ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಶಾರ್ಟ್ಕಟ್ ಹೇಳಿದ್ವಿ, ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಇಂಪ್ಲಿಸಿಟ್ ಫಂಕ್ಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ನ್ಯೂಮರೇಟ್ರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ವಿ, ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಸ್ಯೂಮಿಂಗ್ ವೈ ಈಸ್ ಅ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ, ಹೌದಾ? ವೈನ ಕಾನ್ಸ್ಟೆಂಟ್ ಅಂದ್ಕೊಂಡ್ಬಿಟ್ಟು ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಹಾಗಾದರೆ ನೋಡಿ ವೈ ಕಾನ್ಸ್ಟೆಂಟ್ ಹಾಗೆ ಬರೀತೀನಿ. ಸೀಕೆಂಟ್ ಎಕ್ಸಿನ ಡಿಫ್ರೆನ್ಷಿಯೇಷನು
secant x into tan x plus tan x in differentiation secant square x ನೋಡಿ y ಕಾನ್ಸ್ಟೆಂಟ್ ಹಾಗೆ ಬರ್ಕೋಬೇಕು x ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x ಹೌದಾ ಡಿವೈಡೆಡ್ ಬೈ ಎಕ್ಸ್ನ ಕಾನ್ಸ್ಟೆಂಟ್ ಅಂದ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು ಹೌದಾ ಅದು ನೋಡಿ ಸೀಕೆಂಟ್ ಎಕ್ಸೇ ಕಾನ್ಸ್ಟೆಂಟ್ ಆಗಿಬಿಡುತ್ತೆ ವೈದು ಡಿಫ್ರೆನ್ಷಿಯೇಷನ್ 1 ಆಯಿತು ಪ್ಲಸ್ ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ 0 ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ವೈದು ಡಿಫ್ರೆನ್ಷಿಯೇಷನ್ 1 ಅಂದರೆ ಇದು ಎಕ್ಸ್ ಸ್ಕ್ವೇರ್ ಇಂಟು 1 ಬರುತ್ತೆ ಇಷ್ಟು ಬರುತ್ತೆ ಅಷ್ಟೇ ಆನ್ಸರು ಹೌದಾ ಅಂದರೆ ಮೈನಸ್ y into secant x tan x plus secant square x plus 2xy divided by x square plus secant x ಅಂದರೆ ಆಪ್ಷನ್ ಸಿ ಬರುತ್ತೆ ಹೌದಾ ನೋಡಿ ಈಸಿ ಇದೆ ಅಲ್ಲಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು ಇಲ್ಲಾಂದರೆ ಮತ್ತೆ ಲೆಂತಿ ಆಗಿಬಿಡುತ್ತೆ ಇದಕ್ಕೆ ನಾವೇನಾದ್ರು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿಕೊಂಡು ಮತ್ತೆ dy ಬೈ ಡಿ ಎಕ್ಸ್ನೆಲ್ಲ ಕಾಮನ್ ತೊಗೊತೀವಿ ಅಂದರೆ ಲೆಂತಿ ಆಗಿಬಿಡುತ್ತೆ ಅದಕ್ಕೆ ಇದು ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರಬೇಕು ಯಾವಾಗಲೂ ಏನು ಮಾಡ್ಕೊತೀವಿ ಮೈನಸ್ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ assuming y is a constant. Next, denominator differentiate the given function with respect to y assuming x as a constant. ಹೌದಾ ಈಗ ನೋಡಿ ಇವೆರಡು ಗೊತ್ತಿರಬೇಕು ನಮಗೆ ಐಡಿಯಾ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಡೈರೆಕ್ಟ್ ಒಂದೇ ಲೈನಲ್ಲಿ ಬರ್ಕೊಂಬಿಡ್ಬೋದು ಈ ಥರ ಪ್ರಾಬ್ಲಮ್ಸ್ ಹೌದಾ ನೆಕ್ಸ್ಟ್ ನೋಡಿ 49 ದ ಡಿಫ್ರೆನ್ಷಿಯಲ್ ಕೋಎಫಿಷಿಯೆಂಟ್ ಅಂದರೆ ಡಿರೈವೇಟಿವ್ ಅಂತೇಳಿ of f of log x when f of x is equal to log x ಹೌದಾ ಅಂದರೆ ನೋಡಿ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕಷ್ಟೇ ಎಫ್ ಆಫ್ ಲಾಗ್ ಎಕ್ಸ್ ಇಂದ ಡಿಫ್ರೆನ್ಷಿಯೇಷನ್ ಕೇಳಿದ್ದಾರೆ ಹೌದಾ ಅದು ನೋಡಿ ಫಸ್ಟಿಗೆ ಎಫ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ಲೆಟ್ y is equal to ಎಫ್ ಆಫ್ ಲಾಗ್ ಎಕ್ಸ್ ಅಂದ್ಕೊಂಡೆ ಅಂದರೆ y is equal to x ಬದಲಿ log x ಬರೀಬೇಕಲ್ಲ ಅದಕ್ಕೆ log of log x ಆಗುತ್ತೆ ಇದು ಡಿಫ್ರೆನ್ಷಿಯೇಷನ್ ಕೇಳಿದ್ದಾರೆ ಅಷ್ಟೇ ಅದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ ವೈದು ಡಿಫ್ರೆನ್ಷಿಯನ್ dy ಬೈ ಡಿ ಎಕ್ಸ್ ಲಾಗಿಂದ ಡಿಫ್ರೆನ್ಷಿಯನ್ 1 ಬೈ ಲಾಗ್ ಎಕ್ಸ್ ಮತ್ತು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯನ್ 1 ಬೈ ಎಕ್ಸ್ ಹೌದಾ ಅಂದರೆ ಆನ್ಸರು 1 ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಬರುತ್ತಷ್ಟೆ ಅಂದರೆ ಆಪ್ಷನ್ ಸಿ ಬರುತ್ತಷ್ಟೆ ಆಯ್ತಲ್ಲ ನೋಡಿ ಈಸಿ ಇದೆ ಡೈರೆಕ್ಟಾಗಿ ಹೇಗೆ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕಷ್ಟೇ ಎಫ್ ಆಫ್ ಲಾಗ್ ಎಕ್ಸ್ ವೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ಹೇಳಿದರೆ ಯಾಕೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ವೈ ಅಂದ್ಕೊಂಬಿಡೋದು ಹೌದಾ ಇದಕ್ಕೆ ವೈ ಅಂದ್ಕೊಂಡ್ಬಿಟ್ವಿ ನೆಕ್ಸ್ಟ್ ವೈನ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಆಯ್ತು ಆಯ್ತಲ್ಲ ನೋಡಿ ಈ ಥರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ ಸಿ ಇ ಟಿಗೆ ಐಡಿಯಾ ಗೊತ್ತಿರಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 50 ಇಲ್ಲಿ ನೋಡಿ ಇದಕ್ಕೊಂದು ಐಡಿಯಾ ಬರುತ್ತೆ ನೋಡಿ ಇದನ್ನು ಈಸಿಯಾಗಿ ಮಾಡ್ಬೋದು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋದ್ರೆ ಲೆಂತಿ ಆಗಿಬಿಡುತ್ತೆ ಇಲ್ಲೊಂದು ಶಾರ್ಟ್ಕಟ್ ಗೊತ್ತಿರಬೇಕು ನೋಡಿ ಇಲ್ಲಿ ಯಾವ ಥರ ಬರೀತೀನಿ ಅಂದರೆ ನೋಟು ನೋಡಿ f1 ಆಫ್ g ಆಫ್ x, y ಪ್ಲಸ್ f2 ಆಫ್ g ಆಫ್ x, y ಪ್ಲಸ್ f3 ಆಫ್ g ಆಫ್ x, y and so on is equal to h1 ಆಫ್ g ಆಫ್ x, y ಪ್ಲಸ್ h2 ಆಫ್ g ಆಫ್ x, y and so on. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ದೆನ್ g ಡ್ಯಾಶ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ಅಂದರೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಗೊತ್ತಾಗಬೇಕು ಫಾರ್ ಎಕ್ಸಾಂಪಲ್ ನೋಡಿ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಬೇಕಷ್ಟೆ ನೋಡಿ ಯಾವ್ದಾದ್ರು ಒಂದು ಈ ಥರ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ವೈ ಈ ಥರ ಏನಾದ್ರು ಇತ್ತು ಅಂದ್ಕೊಳ್ಳಿ ಇದು ಡಿಫ್ರೆನ್ಷಿಯೇಷನ್ ಡೈರೆಕ್ಟಾಗಿ ಬರೀಬೋದು ನೋಡಿ ಇಲ್ಲಿ ಇದನ್ನು f1 ಅಂದ್ಕೊಳ್ಳಿ ಇದು f2 ಇದು h1 ಇದು h2 ನೋಡಿ ಇದು ಜೊತೆಗಿರೋ ಫಂಕ್ಷನ್ ಸೇಮ್ ಆಗಿರಬೇಕು ಅಂದರೆ ಇಲ್ಲಿ ಎಲ್ಲ ಕಡೆ ಏನಿದೆ ಅಂದರೆ ಎಕ್ಸ್ ಪ್ಲಸ್ ವೈನೇ ಇದೆ ಹೌದಾ ಹಾಗೆ ನೋಡಿ ಈ ಥರ ಇತ್ತು ಅಂದರೆ ಡೈರೆಕ್ಟಾಗಿ ಏನು ಬರಿತೀವಿ ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು
0 ಅಂತ ಹೇಳ್ತೀವಿ. ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಅಂದರೆ 1, ವೈದ ಡಿರೈವೇಟಿವ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲೇನು ಬರುತ್ತೆ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ಡೈರೆಕ್ಟಾಗಿ ಬರೀಬೋದು. ಹೌದಾ? ಅಂದರೆ ನೋಡಿ ಎಲ್ಲ ಕಡೆ ಫಂಕ್ಷನ್ ಸೇಮ್ ಇರಬೇಕು. ಹಾಗೆ ನೋಡಿ ಇಲ್ಲಿ ಪ್ರಾಬ್ಲಮ್ ನಂಬರ್ 50 ನೋಡಿಕೊಂಡೆ ಅಂದರೆ ಈಗ ಇಲ್ಲಿ ಏನಿರೋದು 3 ಇಂಟು ಸೈನ್ ಆಫ್ ಎಕ್ಸ್ ವೈ ಪ್ಲಸ್ 4 ಇಂಟು ಕಾಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 5. ಕಾನ್ಸ್ಟೆಂಟ್ ಇರ್ಬೋದು. ಹೌದಾ? ಈಗ ನೋಡಿ ಇಲ್ಲೂ ಎಕ್ಸ್ ವೈ ಇದೆ, ಇಲ್ಲೂ ಎಕ್ಸ್ ವೈ ಇದೆ. ಹೌದಾ? ಎಲ್ಲ ಕಡೆ ಎಕ್ಸ್ ವೈನೇ ಇದೆ ತಾನೆ. ಅಂದರೆ ಎಕ್ಸ್ ಪ್ಲಸ್ ವೈ ಅಂತ ತೊಗೊಂಡಿದ್ವಿ ಎಕ್ಸಾಂಪಲಲ್ಲಿ, ಇಲ್ಲಿ ಎಕ್ಸ್ ವೈ ಇದೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಇಂಟು ವೈ ಈಕ್ವಲ್ ಟು 0. ಹೌದಾ? ಅದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಅಂದರೆ 1 ಈಕ್ವಲ್ ಟು 0. ಹಾಗಾದರೆ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ. ಎಕ್ಸ್ ಡಿನಾಮಿನೇಟ್ರಿಗೆ ತೊಗೊಂಡೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಬೈ ಎಕ್ಸ್. ಹೌದಾ? ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಬೈ ಎಕ್ಸ್ ಬಂತು. ಹೌದಾ? ಅದಕ್ಕೆ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಡಿರೈವೇಟಿವ್ ಆಫ್ ಎಕ್ಸ್ ವೈ ಈಕ್ವಲ್ ಟು 0. ಅದು ಬರ್ಕೊಂಡಿದ್ದು ಗೊತ್ತಾಗಬೇಕಷ್ಟೇ. ಯಾಕೆ ನೋಡಿ ಯಾವುದಾದ್ರು ಒಂದು ಫಂಕ್ಷನ್ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಇಲ್ಲಿ ನೋಡಿ ಇಲ್ಲೆಲ್ಲ ಎಕ್ಸ್ ಪ್ಲಸ್ ವೈ ರಿಪೀಟ್ ಆಗ್ತಾ ಇತ್ತು. ಯಾಕೆ ಡಿರೈವೇಟಿವ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಅಂತ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ಇಲ್ಲೇನಾಗ್ತಿದೆ ಅಂದರೆ ಎಲ್ಲ ಕಡೆ ಎಕ್ಸ್ ವೈ ಇದೆ. ಅದಕ್ಕೆ ಡಿರೈವೇಟಿವ್ ಆಫ್ ಎಕ್ಸ್ ವೈ ಈಕ್ವಲ್ ಟು 0 ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಇದು ನೋಡಿ ಶಾರ್ಟ್ಕಟ್ ಮೆಥಡ್ ಗೊತ್ತಿರಬೇಕು. ಇದನ್ನು ಯೂಸ್ ಮಾಡ್ಕೊತೀವಿ. ಈ ಐಡಿಯಾ ಯೂಸ್ ಮಾಡೋಂಥದ್ದು ಎಷ್ಟೊಂದು ಸಲ ಕೇಳಿದ್ದಾರೆ. ಡೈರೆಕ್ಟ್ ಮಾಡೋಕ್ಕೋದ್ರೆ ಲೆಂತಿ ಆಗಿಬಿಡುತ್ತೆ ಮತ್ತು ಅದಕ್ಕೆ ಐಡಿಯಾ ಗೊತ್ತಿರಲಿ. ಇದಕ್ಕಾಗ ಆಪ್ಷನ್ ಎ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಆಗದ 51 ಬರೀಬೋದಲ್ಲ, ಈಸಿ ಇದೆ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ದೆನ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದೆ ತಾನೆ. ಅದಕ್ಕೆ ಡೈರೆಕ್ಟಾಗಿ ಏನು ಬರೀತೀವಿ? ಡಿರೈವೇಟಿವ್ ಆಫ್ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು 0. 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು -1. ಹೌದಾ? ಅಂದರೆ ಆನ್ಸರು ಡಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 52. ಇಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ದೆನ್ ಡಿ ವೈ ಬೈ ಡಿ ಎಕ್ಸ್. ನೋಡಿ ಫಂಕ್ಷನ್ ಪವರ್ ಫಂಕ್ಷನ್ ಇತ್ತು ಅಂದರೆ ಯಾವಾಗಲೂ ನಾವು ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ಈ ಥರ ಪ್ರಾಬ್ಲಮಿಗೆಲ್ಲ ಲಾಗ್ ಆನ್ ಬೋತ್ ಸೈಡ್ ಮಾಡ್ತಾ ಇದ್ವಿ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ ಲಾಗ್ ಆನ್ ಬೋತ್ ಸೈಡ್ ಯಾವಾಗ ಯೂಸ್ ಮಾಡ್ತಾ ಇದ್ವಿ ಅಂತಲೂ ಗೊತ್ತಿರಬೇಕು. ನೋಡಿ ನೋಟು ನೋಡಿ, ಇಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪವರ್ ಜಿ ಆಫ್ ಎಕ್ಸ್ ಈ ಫಾರ್ಮ್ಯಾಟಲ್ಲಾದರೂ ಇರ್ಬೋದು. ಹೌದಾ? ಅಥವಾ ವೈ ಇಸ್ ಈಕ್ವಲ್ ಟು ಎಫ್1 ಆಫ್ ಎಕ್ಸ್ ಇಂಟು ಎಫ್2 ಆಫ್ ಎಕ್ಸ್ ಇಂಟು ಎಫ್3 ಆಫ್ ಎಕ್ಸ್ ಆ್ಯಂಡ್ ಸೋ ಆನ್. ಈ ಥರ ಪ್ರಾಡಕ್ಟ್ ಇರ್ಬೋದು ಅಥವಾ ಡಿವಿಷನ್ನು ಇರ್ಬೋದು. G1 ಆಫ್ ಎಕ್ಸ್ ಇಂಟು G2 ಆಫ್ ಎಕ್ಸ್ ಇಂಟು G3 ಆಫ್ ಎಕ್ಸ್ ಆ್ಯಂಡ್ ಸೋ ಆನ್. ಈ ಥರ ಏನಾದ್ರು ಇತ್ತು ಅಂದರೆ ಇವೆಲ್ಲದಕ್ಕೆ ಏನು ತೊಗೊತಿದ್ವಿ ನಾವು? ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಹೌದಾ? ಅದು ನೋಡಿ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಮತ್ತು ನೋಡಿ ಲಾಗಿಂದ ಏನೇನು ಐಡಿಯಾ ಗೊತ್ತಿರಲಿ, ಡೈರೆಕ್ಟಾಗಿ ಬರೆಯೋದಕ್ಕೆ ಇದು ಯೂಸ್ ಮಾಡ್ತೀನಿ ನೋಡಿ. ನೋಡಿ ಈ ಥರ ಏನಾದ್ರು ಲಾಗ್ ಆಫ್ ಎ ಪವರ್ ಎಮ್ ಇಂಟು ಬಿ ಪವರ್ ಎನ್ ಡಿವೈಡೆಡ್ ಬೈ ಸಿ ಪವರ್ ಎಕ್ಸ್ ಇಂಟು ಡಿ ಪವರ್ ವೈ. ನೋಡಿ ಇದು ಡೈರೆಕ್ಟಾಗಿ ಲಾಗ್ ಯಾವ ಥರ ಬರ್ಕೊಳ್ಳಿ ಅಂದರೆ ನೋಡಿ ಫಸ್ಟ್ ಯಾವಾಗಲೂ ಪವರ್ ಏನಿದೆ ನೋಡ್ಕೋಬೇಕು. ಇಲ್ಲಿ ಪವರ್ ಎಮ್ ಇದೆ ತಾನೆ. ಹೌದಾ? ಈಗ ಫಸ್ಟಿಗೆ ಎಮ್ ಬರ್ಕೊಂಡ್ಬಿಡ್ತೀನಿ. ಫಸ್ಟ್ ಯಾವಾಗಲೂ ಪವರ್ನ ಬರಿಬೇಕು. ನ್ಯೂಮರೇಟ್ರಲ್ಲಿ ಇತ್ತು ಅಂದರೆ ಪಾಸಿಟಿವ್ ಬರಿತೀವಿ, ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ನೆಗೆಟಿವ್ ಬರಿತೀವಿ. ನ್ಯೂಮರೇಟ್ರಲ್ಲಿ ಇದೆ ಅದಕ್ಕೆ ಲಾಗ್ ಎ ಅಷ್ಟೇ. ನೆಕ್ಸ್ಟ್ ನೋಡಿ ಇದನ್ನು ನ್ಯೂಮರೇಟ್ರಲ್ಲಿ ಇದೆ ಅದಕ್ಕೆ ಪ್ಲಸ್,
ಎನ್ ಇಂಟು ಪ್ಲಸ್ ಎನ್, ಯಾಕಂದರೆ ನ್ಯೂಮರೇಟ್ರಲ್ಲಿದೆ ಅದಕ್ಕೆ ಲಾಗ್ ಬಿ. ನೋಡಿ ಇದು ಡಿನಾಮಿನೇಟ್ರಲ್ಲಿದೆ ಅದಕ್ಕೆ ಮೈನಸ್ ಎಕ್ಸ್ ಇಂಟು ಲಾಗ್ ಸಿ. ಇದು ಡಿನಾಮಿನೇಟ್ರಲ್ಲಿದೆ ಅದಕ್ಕೆ ಮೈನಸ್ ವೈ ಇಂಟು ಲಾಗ್ ಡಿ. ಹೌದಾ? ನೋಡಿ ಈ ಥರ ಬರ್ಕೊತೀವಿ. ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ಮೈನಸ್ಸು, ನ್ಯೂಮರೇಟ್ರಲ್ಲಿ ಇತ್ತು ಅಂದರೆ ಪ್ಲಸ್. ಹೌದಾ? ನೋಡಿ ಎರಡು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ನ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಅಂದರೆ ಯಾವಾಗ ಲಾಗ್ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಗೊತ್ತಿರಬೇಕಿದು. ನೆಕ್ಸ್ಟ್ ನೋಡಿ, ಅಂದರೆ ಪ್ರಾಬ್ಲಮ್ ನಂಬರ್ 52 ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಈಸಿ ಇದೆ. y is equal to x power x then dy by dx. ಹೌದಾ? ಡೈರೆಕ್ಟಾಗಿ ಇದನ್ನು ಲಾಗ್ ಆನ್ ಬೋತ್ ಸೈಡ್ ಮಾಡಿಕೊಂಡೆ ಅಂದರೆ ಏನು ಬರ್ಬೋದು? ಲಾಗ್ y is equal to ಲಾಗ್ ಆಫ್ ಎಕ್ಸ್ ಪವರ್ ಎಕ್ಸ್. ಅಂದರೆ ಲಾಗ್ y is equal to ಎಕ್ಸ್ ಲಾಗ್ ಎಕ್ಸ್ ಬರೀಬೋದಲ್ಲ. ಈಗ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ಲಾಗ್ ವೈದು ಡಿಫ್ರೆನ್ಷಿಯೇಷನು 1/y ಇಂಟು dy by dx is equal to ಫಸ್ಟ್ ಫಂಕ್ಷನ್ ಇಂಟು ಎಕ್ಸ್ ಇಂಟು ಡಿರವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದರೆ 1. ಹೌದಾ? ನೋಡಿ ಎಕ್ಸ್ ಕ್ಯಾನ್ಸಲ್ ಆಯಿತು. ಹಾಗಾದರೆ dy by dx is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ y ಇಂಟು 1 ಪ್ಲಸ್ ಲಾಗ್ ಎಕ್ಸ್. ವೈ ಅಂದರೆ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಹೌದಾ? ನೋಡಿ ಇದೇ ಫಾರ್ಮೇಟಲ್ಲಿ ಕೊಡಬೇಕು ಅಂತಿಲ್ಲ ಆನ್ಸರು. ನೋಡಿ ಈ ಥರನೂ ಕೊಡ್ಬೋದು. ನೋಡಿ ಈ ಫಾರ್ಮೇಟಲ್ಲಿ ಇಲ್ಲ ಅಂದರೆ ಇಲ್ಲಿ ಆ್ಯಕ್ಚುಲಿ ಆನ್ಸರ್ ಎ ಬರುತ್ತೆ. ಯಾವ ಥರ ಅಂತ ಹೇಳಿದ್ರೆ ನೋಡಿ 1 ಏನು ಬರಿಬೋದು ಅಂದರೆ ನಾವು ಲಾಗ್ ಇ ಟು ದ ಬೇಸ್ ಇ ಅಂತ ಬರಿಬೋದು. ಹೌದಾ? ಇಲ್ಲೇನು ಬೇಸ್ ಇಲ್ಲ ಅಂದರೆ ಇ ತೊಗೊಂಡಿರ್ತೀವಿ. ಈಗ ಇದು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಇದೆ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್ ಅಲ್ಲ, ಅದಕ್ಕೆ ಇ ಎಕ್ಸ್ ಬರುತ್ತೆ. ಹೌದಾ? ಅಂದರೆ ಎಕ್ಸ್ ಪವರ್ ಎಕ್ಸ್ ಇಂಟು ಲಾಗ್ ಇ ಎಕ್ಸ್ ಬರುತ್ತೆ. ಹೌದಾ? ನೋಡಿ ಎಷ್ಟೊಂದು ಸಲ ಈ ಥರ ಆನ್ಸರ್ನ ಟ್ವಿಸ್ಟ್ ಮಾಡಿರ್ತಾರೆ, ಗೊತ್ತಿರಬೇಕು. ಲಾಗ್ ಇದ್ದಾಗ 1 ಇತ್ತು ಅಂದರೆ ಅದನ್ನ ಲಾಗ್ ಇ ಬೇಸ್ ಇ ಅಂದ್ಕೊಂಬಿಟ್ಟು ಥಿಂಕ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಹೇಗೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ 53. y is equal to root of x minus a into x minus b divided by x minus c into x minus d. Then dy by dx is equal to. ಹೌದಾ? ನೋಡಿ ಇದು ಅಷ್ಟೇ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಲೆಂತಿ ಆಗಿಬಿಡುತ್ತೆ. ಫಸ್ಟ್ ನೋಡಿ ಇದನ್ನ ಯಾವ ಥರ ಬರ್ಕೊತೀನಿ ಅಂತ ಹೇಳಿದ್ನ. y is equal to ರೂಟ್ ಅಂದರೆ ಪವರ್ ಹಾಫ್ ಆಗಿಬಿಡುತ್ತೆ ತಾನೆ. ಹೌದಾ? ಅದಕ್ಕೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಮೈನಸ್ ಡಿ ಹೋಲ್ ಪವರ್ ಹಾಫ್ ಬರೀಬೋದಲ್ಲ. ಈಗ ನೋಡಿ ಇದಕ್ಕೆ ಲಾಗ್ ಆನ್ ಬೋತ್ ಸೈಡ್ ಮಾಡಿಕೊಂಡೆ ಅಂದರೆ ಲಾಗ್ ವೈ ಇಸ್ ಈಕ್ವಲ್ ಟು. ಹೌದಾ? ಲಾಗ್ ಎಮ್ ಪವರ್ ಎಂತ ಇದೆ, ಅದಕ್ಕೆ ಫಸ್ಟ್ ಪವರ್ ಬರೀಬೇಕು ಇಂಟು ನ್ಯೂಮರೇಟ್ರಲ್ಲಿ ಇತ್ತು ಅಂದರೆ ಪ್ಲಸ್, ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ಮೈನಸ್. ಹಾಗಾದ್ರೆ ಹೇಗೆ ಬರೀತಾ ಹೋಗ್ತೀವಿ? ಲಾಗ್ ಆಫ್ ಎಕ್ಸ್ ಮೈನಸ್ ಎ ನ್ಯೂಮರೇಟ್ರಲ್ಲಿದೆ, ಪ್ಲಸ್ ಇದು ನ್ಯೂಮರೇಟ್ರಲ್ಲಿದೆ, ಅದಕ್ಕೆ ಲಾಗ್ ಆಫ್ ಎಕ್ಸ್ ಮೈನಸ್ ಬಿ. ನೆಕ್ಸ್ಟ್ ನೋಡಿ ಎಕ್ಸ್ ಮೈನಸ್ ಸಿ ಡಿನಾಮಿನೇಟ್ರಲ್ಲಿದೆ, ಅದಕ್ಕೆ ಮೈನಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಸಿ. ಎಕ್ಸ್ ಮೈನಸ್ ಡಿನೂ ಡಿನಾಮಿನೇಟ್ರಲ್ಲಿದೆ, ಮೈನಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಡಿ. ಈಗ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ಲಾಗ್ ವೈದು ಡಿಫ್ರೆನ್ಷಿಯೇಷನ್ 1/y ಇಂಟು dy by dx is equal to ಹಾಫ್ ಕಾನ್ಸ್ಟೆಂಟ್ ಲಾಗ್ ಎಕ್ಸ್ ಮೈನಸ್ ಎದು ಡಿಫ್ರೆನ್ಷಿಯೇಷನು 1/x ಮೈನಸ್ ಎ ಪ್ಲಸ್ 1/x ಮೈನಸ್ ಬಿ ಮೈನಸ್ 1/x ಮೈನಸ್ ಸಿ
ಮೈನಸ್ 1/x ಮೈನಸ್ ಡಿ. ಹೌದಾ? ನೋಡಿ, ವೈನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ? dy by dx is equal to y by 2 into 1 by x minus a plus 1 by x minus b minus 1 by x minus c minus 1 by x minus d. ಇಷ್ಟು ಬರುತ್ತಷ್ಟೇ. ಹೌದಾ? ಅಂದರೆ ಆನ್ಸರು ಎ ಬರುತ್ತಲ್ಲ. ಗೊತ್ತಾಯ್ತಲ್ಲ? ನೋಡಿ, ಅದಕ್ಕೆ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ ಏನೇ ಇದ್ರೂ ಡೈರೆಕ್ಟಾಗಿ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಗೊತ್ತಾಯ್ತಲ್ಲ? 54 ನೋಡಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ ಅದು. ಇಲ್ಲಿ ನಾನು ಸಾಲ್ವ್ ಮಾಡಿ ತೋರಿಸ್ತೇನೆ, ಅದು ರಿಸಲ್ಟ್ ನೆನ್ಪಿಟ್ಕೊಂಡಿದ್ವಿ ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಮತ್ತು ಅದನ್ನ ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಫಸ್ಟ್ ನೋಡಿ, ಎಕ್ಸ್ ಪವರ್ ಪಿ ಇಂಟು ವೈ ಪವರ್ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಪಿ ಪ್ಲಸ್ ಕ್ಯೂ. ಹೌದಾ? ನೋಡಿ, ಸಿಂಪ್ಲಿಫೈ ಮಾಡಬೇಕು ಅಂದರೆ ಯಾವಾಗಲೂ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊತೀನಿ. ಅವಾಗ ಇದೇನಾಗ್ಬಿಡುತ್ತೆ ಅಂದರೆ ಪಿ ಇಂಟು ಲಾಗ್ ಎಕ್ಸ್ ಪ್ಲಸ್ ಕ್ಯೂ ಇಂಟು ಲಾಗ್ ವೈ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ. ಹೌದಾ? ಈಗಿನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ಪಿ ಇಂಟು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷನ್ 1/x, ಕ್ಯೂ ಇಂಟು ಲಾಗ್ ವೈ ದ ಡಿಫ್ರೆನ್ಷನ್ 1/y ಇಂಟು ಡಿ ವೈ ಬೈ ಡಿ ಎಕ್ಸು, ಪಿ ಪ್ಲಸ್ ಕ್ಯೂ ಇಂಟು ಇದು ಡಿಫ್ರೆನ್ಷಿಯೇಷನು ಲಾಗ್ ಇಂದು 1 ಪ್ಲಸ್ ಎಕ್ಸ್ ವೈ ಮತ್ತು ಎಕ್ಸ್ ಪ್ಲಸ್ ವೈ ದ ಡಿಫ್ರೆನ್ಷಿಯೇಷನು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್. ಹೌದಾ? ನೋಡಿ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಇದೇನೇನು ಬರ್ಬೋದು? ಪಿ ಬೈ ಎಕ್ಸ್ ಪ್ಲಸ್ ಕ್ಯೂ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಇದರಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಪಿ ಪ್ಲಸ್ ಕ್ಯೂ ಬೈ ಎಕ್ಸ್ ಪ್ಲಸ್ ವೈ ಇಂಟು 1 ಅಂದರೆ ಇದೇ ಬರುತ್ತೆ, ಪ್ಲಸ್ ಪಿ ಪ್ಲಸ್ ಕ್ಯೂ ಬೈ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಬಂತು. ಹೌದಾ? ನೋಡಿ, ಡಿ ವೈ ಬೈ ಡಿ ಎಕ್ಸ್ನೆಲ್ಲ ಒಂದು ಕಡೆ ತೊಗೊತೀನಿ. ಈಗ ಈ ಕಡೆ ತೊಗೊಂಡೆ ಅಂದರೆ ಕ್ಯೂ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಪಿ ಪ್ಲಸ್ ಕ್ಯೂ ಬೈ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಬೈ ಎಕ್ಸ್ ಪ್ಲಸ್ ವೈ, ಇದು ಈ ಕಡೆ ಬಂತು ಅಂದರೆ ಮೈನಸ್ ಪಿ ಬೈ ಎಕ್ಸ್. ಹೌದಾ? ಇದು ನೋಡಿ, ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊತೀನಿ ಎರಡೂ ಕಡೆ ಇದೆ, ಜೊತೆಗೆ ಎಲ್ ಸಿ ಎಮ್ ಆಗಿ ವೈ ಇಂಟು ಎಕ್ಸ್ ಪ್ಲಸ್ ವೈನ ತೊಗೊತೀನಿ. ಅವ್ರು ನೋಡಿದ್ರೆ ಎಕ್ಸ್ ಪ್ಲಸ್ ವೈ ಕ್ಯೂಬ್ ಮಲ್ಟಿಪ್ಲೈ ಆಗುತ್ತಲ್ಲ, ಅಂದರೆ ಕ್ಯೂ ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ ಪಿ ಪ್ಲಸ್ ಕ್ಯೂ ಇಂಟು ವೈ ಬರುತ್ತೆ. ಇಲ್ಲೂ ಈಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈನ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಎಕ್ಸ್ ಇಂಟು ಪಿ ಪ್ಲಸ್ ಕ್ಯೂ ಮೈನಸ್ ಪಿ ಇಂಟು ಎಕ್ಸ್ ಪ್ಲಸ್ ವೈ ಬಂತು. ಹೌದಾ? ನೋಡಿ, ಈಗ ಎರಡೂ ಕಡೆ ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ್ ಆಯಿತು. ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಕ್ಯೂ ಎಕ್ಸ್ ಪ್ಲಸ್ ಕ್ಯೂ ವೈ ಮೈನಸ್ ವೈಯಿಂದ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಪಿ ವೈ ಮೈನಸ್ ಕ್ಯೂ ವೈ ಹೋಲ್ ಡಿವೈಡ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ ಎಕ್ಸ್ ಪಿ ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಪಿ ಎಕ್ಸ್ ಮೈನಸ್ ಪಿ ವೈ ಡಿವೈಡೆಡ್ ಬೈ ಎಕ್ಸ್. ಹೌದಾ? ನೋಡಿ, ಎಕ್ಸ್ ಪಿ ಕ್ಯಾನ್ಸಲ್ ಆಯಿತು. ಹೌದಾ? ನೆಕ್ಸ್ಟು ಇಲ್ಲಿ ಕ್ಯೂ ವೈ ಮೈನಸ್ ಕ್ಯೂ ವೈ ಕ್ಯಾನ್ಸಲ್ ಆಯಿತು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಉಳಿತಾ ಇದೆ? ಕ್ಯೂ ಎಕ್ಸ್ ಮೈನಸ್ ಪಿ ವೈ ಡಿವೈಡೆಡ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲೂ ಕ್ಯೂ ಎಕ್ಸ್ ಮೈನಸ್ ಪಿ ವೈ ಬೈ ಎಕ್ಸ್. ನೋಡಿ, ಕ್ಯೂ ಎಕ್ಸ್ ಮೈನಸ್ ಪಿ ವೈ ಕ್ಯಾನ್ಸಲ್ ಆಯಿತು. ವೈನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಬರುತ್ತೆ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಡೈರೆಕ್ಟಾಗಿ ಗೊತ್ತಿರಲಿ. ಅದರಲ್ಲಿ ಎ ಬರುತ್ತೆ. ಅದೇ ನೋಡಿ, ನೋಟ್ ಗೊತ್ತಿರಬೇಕಿದು. ನೋಡಿ ಯಾವ ಥರ ಅಂತ ಹೇಳಿದ್ರೆ ಎಕ್ಸ್ ಪಾರ್ ಎ ಇಂಟು ವೈ ಪಾರ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹೋಲ್ ಪವರ್ ಎ ಪ್ಲಸ್ ಬಿ ಇತ್ತು ಅಂದರೆ ದೆನ್
ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್. ಹೌದಾ? ಅದೇ ನೋಡಿ, ಪವರ್ನ ಆ್ಯಡ್ ಮಾಡಬೇಕು ಮತ್ತು ಬೇಸ್ನ ಆ್ಯಡ್ ಮಾಡಿರ್ತಾರೆ. ಹೌದಾ? ಎ ಪ್ಲಸ್ ಬಿ ಮತ್ತು ಡಿನಾಮಿನೇಟರ್ ಇಲ್ಲಿ ಬೇಸಲ್ಲಿ ಎಕ್ಸ್ ಪ್ಲಸ್ ವೈ ಈ ಥರ ಇತ್ತು ಅಂದರೆ ಡೈರೆಕ್ಟಾಗಿ ವೈ ಬೈ ಎಕ್ಸ್ ಬರೀಬೋದು. ಹೌದಾ? ನೋಡಿ ಎಕ್ಸಾಂಪಲು ಈ ಥರ ಎಲ್ಲ ಸಿ ಇ ಟಿ ಕೇಳಿದ್ದಾರೆ, ಗೊತ್ತಿರಬೇಕು. ಎಕ್ಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಅಂತ ಸಿ ಇ ಟಿ ಕೇಳಿದ್ದಾರೆ. ಡೈರೆಕ್ಟಾಗಿ ಏನು ಬರೀಬೋದು ನಾವು? ವೈ ಬೈ ಎಕ್ಸ್ ಅಂತ ಬರೀಬೋದು. ಯಾಕಂದರೆ ಇಲ್ಲೇನು ಇಲ್ಲ ಅಂದರೆ 1 ಇರುತ್ತಾನೆ, 2 + 1 ಅಂದರೆ 3 ಆ ಥರ ಇದೆ ಅಲ್ಲ. ಹೌದಾ? ಆಯ್ತು ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ಇಲ್ಲಿ ನೋಡಿ ಒಂದೊಂದು ಸಲ ಈ ಥರನೂ ಕೇಳಿದ್ದಾರೆ. ಎಕ್ಸ್ ಪವರ್ ವೈ ಬೈ 2 ಇಂಟು ವೈ ಪವರ್ 3/2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್. ನೋಡಿ ಇದಕ್ಕೂ ಡೈರೆಕ್ಟ್ ವೈ ಬೈ ಎಕ್ಸೇ ಬರಿತೀವಿ. ನೋಡಿ 1/2 ಪ್ಲಸ್ 3/2 ಮಾಡ್ಕೊಂಡ್ರೆ 4/2 ಬರುತ್ತೆ. 4/2 ಅಂದರೆ 2, ಅದಕ್ಕೆ ಪವರಲ್ಲಿ 2 ಇದೆ. ಹೌದಾ? ಅಂದರೆ ಪವರ್ನ ಆ್ಯಡ್ ಮಾಡಿದಾಗ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಬಂತು ಅಂದರೆ ಡೈರೆಕ್ಟಾಗಿ ಆನ್ಸರು ವೈ ಬೈ ಎಕ್ಸ್ ಬರ್ಕೊಂಡ್ರೆ ಆಯಿತು. ನೋಡಿ ಇಲ್ಲೂ ಅಷ್ಟೇ, ಪವರ್ನ ಪಿ ಪ್ಲಸ್ ಕ್ಯೂ ಇಲ್ಲಿದೆ ತಾನೆ, ಡೈರೆಕ್ಟಾಗಿ ಆನ್ಸರು ವೈ ಬೈ ಎಕ್ಸ್ ಬರ್ಕೊಂಡ್ರೆ ಆಯಿತು. ಹೌದಾ? ಈಗ ನೋಡಿ ನೋಟ್ ಇಂಪಾರ್ಟೆಂಟ್ ಇದು. ಇದನ್ನ ಯೂಸ್ ಮಾಡ್ಕೊಳೋದು ಎಷ್ಟೊಂದು ಸಲ ಸಿ ಇ ಟಿ ಕೇಳಿದ್ದಾರೆ. ಇದು ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ 55 ಇಂಪಾರ್ಟೆಂಟ್. ನೋಟ್ ನೋಡ್ಕೊಳ್ಳಿ ಅಲ್ಲೊಂದು, ಅದಕ್ಕೂ ಶಾರ್ಟ್ಕಟ್ ಬರುತ್ತೆ. ಇಫ್ ವೈ ಇಸ್ ಈಕ್ವಲ್ ಟು, ನೋಡಿ ಯಾವ ಫಾರ್ಮೆಟಲ್ಲಿ ಇರುತ್ತೆ ಅಂದರೆ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ ಇತ್ತು ಅಂದ್ಕೊಳ್ಳಿ. ಆರ್ ವೈ ಇಸ್ ಈಕ್ವಲ್ ಈ ಥರನೂ ಇರ್ಬೋದು, ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಎರಡು ಒಂದೇ ಇದು. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಯಾವಾಗಲೂ ದೆನ್ ಡಿ ವೈ ಬೈ ಡಿ ಎಕ್ಸ್ ಏನಾಗಿರುತ್ತೆ ಅಂದರೆ ಡಿನಾಮಿನೇಟ್ರಲ್ಲಿ ಈ ಟರ್ಮ್ ಫಿಕ್ಸ್ ಇದು 2y - 1 ಯಾವುದೇ ಇದ್ರೂ ಸೇಮ್ ಬರುತ್ತೆ. ನ್ಯೂಮರೇಟ್ರಲ್ಲಿ ಇಲ್ಲಿ ಏನು ಎಫ್ ಆಫ್ ಎಕ್ಸ್ ಇರುತ್ತಲ್ಲ ಅದು ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಈಗ ನೋಡಿ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಇದನ್ನು ಸಿ ಇ ಟಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಆಯ್ತಲ್ಲ? ಅಂದರೆ ನೋಡಿ ಈಗ ಡೈರೆಕ್ಟಾಗಿ 55ಗೆ ಏನು ಬರೀಬೋದು ಅಂದರೆ y is equal to square root of sin x plus square root of sin x. ಈ ಥರ ಅಪ್ ಟು ಇನ್ಫಿನಿಟಿ ತನಕ ಇದೆ ತಾನೆ, ಈ ಥರ ಇತ್ತು ಅಂದರೆ ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಡಿನಾಮಿನೇಟರ್ ಫಿಕ್ಸು 2y - 1. ಈಗ ಸೈನ್ ಎಕ್ಸಿನ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಕಾಸ್ ಎಕ್ಸ್. ಒಂದು ಆನ್ಸರು ಇಷ್ಟು ಬರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದೇನು ಬರ್ಬೋದು? 2y - 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಕಾಸ್ ಎಕ್ಸ್ನ ಈ ಕಡೆ ತೊಗೊಂಡೆ ಅಂದರೆ 2y - 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ಅಥವಾ ಇದಕ್ಕೆ ಮೈನಸಿಂದ ಮಲ್ಟಿಪ್ಲೈ ಮಾಡಿಕೊಂಡು ಬರ್ಕೋಬೋದು. ನೋಡಿ ಇಷ್ಟು ಬರುತ್ತೆ. 2y - 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ನೋಡಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಷ್ಟೇ. ನೋಡಿ ನಾವು ಕಾಸ್ ಎಕ್ಸ್ ಮಾಡ್ಕೊಂಬಿಡಿ. ನೋಡಿ ಇಂಪಾರ್ಟೆಂಟ್ ರಿಸಲ್ಟ್ ಇದು ಗೊತ್ತಿರಬೇಕು. ನೋಡಿ ಸೇಮ್ ಪ್ರಾಬ್ಲಮ್ನ ಈ ಥರನೂ ಕೇಳ್ಬೋದು. ನೋಡಿ y ಇಸ್ ಈಕ್ವಲ್ ಟು ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಅಪ್ ಟು ಇನ್ಫಿನಿಟಿ ಇದೆ ಅಂದರೆ, ಆರ್ ಇದು ಇನ್ನೊಂದು ಥರ ಹೇಗೆ ಕೇಳ್ಬೋದು ಅಂದರೆ y ಇಸ್ ಈಕ್ವಲ್ ಟು ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ವೈ ಅಂತಲೂ ಕೊಡ್ಬೋದು. ಅದರಲ್ಲಿ ಎರಡೂ ಒಂದೇ ನಮಗೆ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ ಈ ಥರ ಕೊಟ್ಟರು ಆನ್ಸರ್ ಏನು ಬರುತ್ತೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸಿನ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬೈ 2y - 1 ಬರುತ್ತೆ. ಆಯ್ತಲ್ಲ? ಈಗ ನೋಡಿ ಡೈರೆಕ್ಟಾಗಿ ಈ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 56. If x power y is equal to y power x, then dy by dx is equal to. ನೋಡಿ ಇದು ಈಸಿ ಇದೆ. ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು.
ನೋಡಿ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ ಈಗ ನಾವು ಎಕ್ಸ್ ಪವರ್ ವೈ ಇಸ್ ಈಕ್ವಲ್ ವೈ ಪವರ್ ಎಕ್ಸ್ ಅಲ್ಲ, ಲಾಗ್ ಆನ್ ಬೋತ್ ಸೈಡ್ ಅಂದರೆ ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ವೈ ಅಥವಾ ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಲಾಗ್ ವೈ ಈಕ್ವಲ್ ಟು 0. ಹೌದಾ? ನೋಡಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅದು ನೋಡಿ ಡೈರೆಕ್ಟಾಗಿ ಡಿ ವೈ ಬೈ ಡಿ ಎಕ್ಸ್ ಬರೀಬೋದು. ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಯಾವ ಥರ ಬರೆಯೋದು ಅಂದರೆ ಲಾಗ್ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ಬಂದಿದೆ ಅಲ್ಲ ಅದೇನು ಅಂದರೆ ಇಂಪ್ಲಿಸಿಟ್ ಫಂಕ್ಷನ್ ಅದು. ಹೌದಾ? ನೋಡಿ ಇಂಪ್ಲಿಸಿಟ್ ಫಂಕ್ಷನ್ ಇದೆ ಅಂದರೆ ಅದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಅಂದರೆ ಮೈನಸ್ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್. ಹೌದಾ? ವೈನ ಕಾನ್ಸ್ಟೆಂಟ್ ಅಂದ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೇಕು ತಾನೆ. ಅದು ವೈ ಕಾನ್ಸ್ಟೆಂಟು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ 1/x ಮೈನಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ 1 ಲಾಗ್ ವೈ ಕಾನ್ಸ್ಟೆಂಟ್ ಹೋಲ್ ಡಿವೈಡ್ ಎಕ್ಸ್ನ ಕಾನ್ಸ್ಟೆಂಟ್ ಅಂದ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಹಾಗಾದರೆ ಲಾಗ್ ಎಕ್ಸ್ ಹಾಗೆ ಬರುತ್ತೆ ಮೈನಸ್ ಎಕ್ಸ್ ಕಾನ್ಸ್ಟೆಂಟು ಲಾಗ್ ವೈದು ಡಿಫ್ರೆನ್ಷಿಯೇಷನು 1/y ಇಷ್ಟು ಬಂತಲ್ಲ. ಮೈನಸ್ ಆಫ್ ನೋಡಿ ನ್ಯೂಮರೇಟ್ರಲ್ಲಿ ಎಕ್ಸ್ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಇದೇನು ಬರುತ್ತೆ ವೈ ಮೈನಸ್ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ವೈನ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಇದನ್ನು ರೆಸಿಪ್ರೋಕಲ್ ಮಾಡ್ಕೊತೀವಿ. ಅವಾಗ ಇಲ್ಲಿ ಏನು ಬರ್ತಾ ಇದೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಆಫ್ ವೈ ಇಂದ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕಲ್ಲ ವೈ ಇಂಟು ವೈ ಮೈನಸ್ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ಎಕ್ಸಿಂದ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇಂಟು ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಇಷ್ಟು ಬರುತ್ತಷ್ಟೇ. ಹೌದಾ? ನ್ಯೂಮರೇಟ್ರಿಗೆ ಈ ಮೈನಸಿಂದ ಮಲ್ಟಿಪ್ಲೈ ಮಾಡಿ ಅದರ ಆನ್ಸರ್ ವೈ ಇಂಟು ಎಕ್ಸ್ ಲಾಗ್ ವೈ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಹೌದಾ? ಇಷ್ಟು ಬರುತ್ತಷ್ಟೇ ಆನ್ಸರ್. ಅಂದರೆ ಆಪ್ಷನ್ ಬಿ ಬರುತ್ತಲ್ಲ. ನೋಡಿ ಇಲ್ಲಿ ಇದು ಗೊತ್ತಿರಬೇಕು. ಎಷ್ಟೊಂದು ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಪ್ಯಾರಾಮೆಟ್ರಿಕ್ ಬಂತು ಅಂದರೆ ಈ ಶಾರ್ಟ್ಕಟ್ ಯೂಸ್ ಮಾಡಿಕೊಂಡ್ರೆ ಬೇಗ ಬಂದುಬಿಡುತ್ತೆ. ಇಲ್ಲಾಂದರೆ ಮತ್ತೆಲ್ಲ ಪ್ರಾಬ್ಲಮಲ್ಲಿ ಎಂತ ಆಗಿಬಿಡುತ್ತೆ ಡಿಫ್ರೆನ್ಷಿಯೇಷನಲ್ಲಿ. ಅದಕ್ಕೆ ಪ್ಯಾರಾಮೆಟ್ರಿಕ್ ಬಂತು ಅಂದರೆ ಯಾವಾಗಲೂ ಮೈನಸ್ ಆಫ್ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಸ್ಯೂಮಿಂಗ್ ವೈ ಆಸ್ ಕಾನ್ಸ್ಟೆಂಟು ಡಿನಾಮಿನೇಟ್ರಲ್ಲಿ ಅಸ್ಯೂಮಿಂಗ್ ಎಕ್ಸ್ ಆಸ್ ಕಾನ್ಸ್ಟೆಂಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ಹೌದಾ? ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಇದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ನೋಡಿ 57. ಅದು ಈಸಿ ಇದೆ. ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೆ. ಹೌದಾ? 57 ಲಾಗ್ ಆನ್ ಬೋತ್ ಸೈಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡೋದೇ ಬರುತ್ತೆ. ಇಲ್ಲೇನಿರೋದು ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಪವರ್ ಲಾಗ್ ಎಕ್ಸ್. ಹೌದಾ? ಇದಕ್ಕೀಗ ಲಾಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದರೆ ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಪವರ್ ಲಾಗ್ ಎಕ್ಸ್. ಹೌದಾ? ನೋಡಿ ಲಾಗ್ ಎಮ್ ಪವರ್ ಎನ್ ಥರ ಇದೆ. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಲಾಗ್ ವೈ ದ ಡಿಫ್ರೆನ್ಷಿಯೇಷನ್ 1/y into dy by dx is equal to first function into log x into derivative of second function log of sin x in derivative 1/sin x ಮತ್ತು sin x in derivative cos x plus second function into derivative of log x ಅಂದರೆ 1/x. ಹೌದಾ? ಇದು ನೋಡಿ y ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ. dy by dx is equal to y into ಹೌದಾ cos x by sin x ಅಂದರೆ cot x ಆಗುತ್ತಲ್ಲ. ಹಾಗಾದ್ರೆ ಇದು cot x into log x ಪ್ಲಸ್
1/x ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಇಷ್ಟು ಬರುತ್ತೆ ಅಷ್ಟೇ ಆನ್ಸರು. ಅಂದರೆ ವೈ ಅಂದರೆ ಏನು, ಸೈನ್ ಎಕ್ಸ್ ಪವರ್ ಲಾಗ್ ಎಕ್ಸ್ ತಾನೇ. ಹಾಗಾದ್ರೆ ನೋಡಿ, ಮೂರು ಆಪ್ಷನಿಗೂ ಸೈನ್ ಎಕ್ಸ್ ಪವರ್ ಲಾಗ್ ಎಕ್ಸ್ ಇದೆ. ಇದೆಲ್ಲಿದೆ ಅಂತ ಚೆಕ್ ಮಾಡಬೇಕಷ್ಟೇ. ಕಾಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇರಬೇಕು. ಕಾಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಲ್ಲಿದೆ. 1/x ಇಂಟು ಲಾಗ್ ಸೈನ್ ಎಕ್ಸ್ ಇಲ್ಲಿದೆ. ಅಂದರೆ ಆನ್ಸರು ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಹೌದಾ, ನೋಡಿ ಈಸಿ ಇದೆ. ಈ ಥರ ಫಂಕ್ಷನ್ ಪವರ್ ಫಂಕ್ಷನ್ ಇತ್ತು ಅಂದರೆ ಯಾವಾಗಲೂ ಲಾಗ್ ಆನ್ ಬೋತ್ ಸೈಡ್ ಮಾಡಿಕೊಂಡು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ, ಗೊತ್ತಿರಬೇಕಿದು. ನೆಕ್ಸ್ಟ್ ನೋಡಿ 58. If y is equal to a cos nx plus b sin nx, then d square y by dx square is equal to. ಹೌದಾ, ನೋಡಿ ಡಬಲ್ ಡಿಫ್ರೆನ್ಷಿಯೇಷನ್ ಇದೆ. ಡೈರೆಕ್ಟಾಗಿ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ಈ ಥರದ್ದು. ಈ ಥರ ಸಿಂಪಲ್ ಇರೋಂಥದ್ದು ಕೇಳ್ತಾ ಇರ್ತಾನೆ. ಡೈರೆಕ್ಟಾಗಿ ಇದನ್ನ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ವೈದ ಡಿಫ್ರೆನ್ಷಿಯೇಷನ್ dy by dx is equal to a into cos nx in differentiation minus sin nx into n plus b into sin x nx in differentiation cos nx into n. ಅಂದರೆ dy by dx is equal to minus an into sin nx ಪ್ಲಸ್ ಬಿ ಎನ್ ಇಂಟು ಕಾಸ್ ಎನ್ ಎಕ್ಸ್. ಇಷ್ಟು ಬಂತಲ್ಲ. ನೋಡಿ, ನಾನು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ಎರಡನೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎ ಎನ್ ಇಂಟು ಸೈನ್ ಎನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನು ಕಾಸ್ ಎನ್ ಎಕ್ಸ್ ಇಂಟು ಎನ್ ಪ್ಲಸ್ ಬಿ ಎನ್ ಇಂಟು ಕಾಸ್ ಎನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಎನ್ ಎಕ್ಸ್ ಇಂಟು ಎನ್. ಹೌದಾ, ಚೇನ್ ರೋಲ್ ಯೂಸ್ ಮಾಡಬೇಕು. ಎನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಎನ್ ಬಂದುಬಿಡುತ್ತೆ. ಹೌದಾ, ಯಾರು ನೋಡಿ, ಈಗ ಮೈನಸ್ ಎ ಎನ್ ಸ್ಕ್ವಯರ್ ಇಂಟು ಕಾಸ್ ಎನ್ ಎಕ್ಸ್ ಮೈನಸ್ ಬಿ ಎನ್ ಸ್ಕ್ವಯರ್ ಇಂಟು ಸೈನ್ ಎನ್ ಎಕ್ಸ್. ಹೌದಾ, ಎರಡರಲ್ಲೂ ಎನ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಅಥವಾ ಮೈನಸ್ ಎನ್ ಸ್ಕ್ವಯರ್ ಕಾಮನ್ ತೊಗೊಂಡೆ ಅಂದರೆ ಎ ಕಾಸ್ ಎನ್ ಎಕ್ಸ್ ಪ್ಲಸ್ ಬಿ ಸೈನ್ ಎನ್ ಎಕ್ಸ್. ಹೌದಾ, ಅಂದರೆ ಆನ್ಸರು ಮೈನಸ್ ಎನ್ ಸ್ಕ್ವಯರ್ ಇಂಟು ಎ ಕಾಸ್ ಎನ್ ಎಕ್ಸ್ ಪ್ಲಸ್ ಬಿ ಸೈನ್ ಎನ್ ಎಕ್ಸ್ ಅಂತ ಏನು ಬರಿಬೋದು ನಾವು. ಎ ಕಾಸ್ ಎನ್ ಎಕ್ಸ್ ಪ್ಲಸ್ ಬಿ ಸೈನ್ ಎನ್ ಎಕ್ಸ್ ಅಂದರೆ ವೈ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ಅದನ್ನ ವೈ ಬರುತ್ತೆ. ಅಂದರೆ ಮೈನಸ್ ಎನ್ ಸ್ಕ್ವಯರ್ ವೈ ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತಷ್ಟೇ. ನೋಡಿ, ಸೇಮ್ ಟೈಪ್ ಪ್ರಾಬ್ಲಮ್ಮು ಪಿ ಯು ಅಲ್ಲಿ ಮಾಡ್ಕೊಂಡಿದ್ದೀವಿ. ಹೌದಾ, ಡೈರೆಕ್ಟಾಗಿ 2 ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡೋವಂಥ ಪ್ರಾಬ್ಲಮ್. ಹೌದಾ, ಗೊತ್ತಿರಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 59. ಸ್ವಲ್ಪ ಡಿಫ್ರೆಂಟ್ ಇದೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಪಿ and y is equal to 1 by p, then ನೋಡಿ ಅಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಎಕ್ಸು ವೈ ಪಿ ಈ ಥರ ಇದೆ. ಹೌದಾ, ನೋಡಿ, ಈ ಥರ ಏನಾದ್ರು ಇತ್ತು ಅಂದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋದರೆ ಲೆಂತಿ ಆಗಿಬಿಡುತ್ತೆ. ಪಿನ ರಿಮೂವ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಬೇಕು, ಅವಾಗ ಈಸಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾವು ಪಿನ ಏನಂತ ಬರೀಬೋದು, ಎರಡೂ ಕಡೆ ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಪಿ ಅಂದರೆ 1 by y ತಾನೆ. ಹಾಗಾದ್ರೆ ನೋಡಿ, ಇದನ್ನ 2 ಅಂದ್ಕೊತೀನಿ, ಇದನ್ನ 1. ಹಾಗಾದ್ರೆ ಫ್ರಮ್ 1 and 2 ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಪಿ ಅಂತಿದೆ. ಪಿ ಬದಲಿ 1 by y ಬರೀಬೋದು ತಾನೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 by y, ಅಥವಾ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 1 ಮೈನಸ್ ಲಾಗ್ y. ಹೌದಾ, ಲಾಗ್ 1 ಅಂದರೆ 0 ಆಗಿಬಿಡುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ವೈ ಇದೆ. ಹೌದಾ, ಈಗ ನೋಡಿ, ಇದನ್ನ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿ ಈಸಿಯಾಗಿ ಬರೀಬೋದು. ಅಥವಾ ಇನ್ನೂ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಇನ್ನೂ ಈಸಿಯಾಗಿ ಬರ್ಕೋಬೋದು. ನೋಡಿ, ಇದನ್ನ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ವೈ, ಇಲ್ಲೇನೂ ಇಲ್ಲ ಅಂದರೆ ಬೇಸ್ ಇ ಇರುತ್ತಲ್ಲ,
ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್. ಹೌದಾ? ಈಗ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀನಿ. ಯಾವಾಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನು ಇ ಪವರ್ ಮೈನಸ್ ಎಕ್ಸ್ ಇಂಟು ಮೈನಸ್ ಒನ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬಂತು. ಇದನ್ನ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಮೈನಸ್ ಒನ್. ಹೌದಾ? ನೋಡಿ ಇಲ್ಲಿ ಆನ್ಸರ್ ಇನ್ ಟರ್ಮ್ಸ್ ಆಫ್ ವೈ ಬರ್ಕೋಬೋದು. ಹೌದಾ? ನೋಡಿ ಕೇರ್ಫುಲ್ಲಾಗಿ ಬರೀಬೇಕು. ಎಷ್ಟೊಂದು ಬರೀಬೋದು ಆನ್ಸರ್ ಇಲ್ಲಿ. ನೋಡಿ ವೈ ಅಂದರೆ ನಮಗೆ ಏನು ಗೊತ್ತಿರೋದು ಇ ಪವರ್ ಮೈನಸ್ ಎಕ್ಸ್. ಹೌದಾ? ನೋಡಿ ಒನ್ ಟೈಪ್ ಹೇಗೆ ಬರಿಬೋದು ಅಂದರೆ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಇದೆ. ಇ ಪವರ್ ಮೈನಸ್ ಎಕ್ಸ್ ಬದಲಿ ವೈ ಬರ್ಕೊಂಡೆ ಅಂದರೆ ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ವೈ ಅಥವಾ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಈಕ್ವಲ್ ಟು 0. ಹೌದಾ? ನೋಡಿ ಈ ಥರ ಆದರೂ ಬರೀಬೋದು. ಈ ಆನ್ಸರ್ ಇದನ್ನು ಚೆಕ್ ಮಾಡೋದು. ನೋಡಿ ಇದು ಇಲ್ಲ ಅಲ್ಲಿ. ಹಾಗಾದ್ರೆ ಇದು ಇನ್ನೊಂದು ಟೈಪು ಬರೀಬೋದು. ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು 0. ನೋಡಿ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಲ್ಲ. ಹಾಗಾದ್ರೆ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಹೌದಾ? ನೋಡಿ ಇದೇನಾ ಅಂತ ಚೆಕ್ ಮಾಡಬೇಕಲ್ಲಿ. ನೋಡಿ ಆಪ್ಷನ್ ಬಿ ಬರುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಆಪ್ಷನ್ ಸಿ ಬರ್ತದೆ. ಹೌದಾ? ಆಯ್ತಲ್ಲ? ನೋಡಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋದ್ರೆ ಈ ಥರದೆಲ್ಲ ಲೆಂತಿ ಆಗಿಬಿಡುತ್ತೆ. ಹೇಗೆ ಏನು ಐಡಿಯಾ ಯೂಸ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಫಸ್ಟ್ ಎಕ್ಸ್ನ ಇನ್ ಟರ್ಮ್ಸ್ ಆಫ್ ವೈ ಮಾಡ್ಕೊಂಡ್ವಿ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋದ್ವಿ. ಹೌದಾ? ಪ್ಯಾರಾಮೆಟ್ರಿಕ್ ಇದ್ದಾಗ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 61. ನೋಡಿ ಸೇಮ್ ಪ್ರಾಬ್ಲಮ್ ಆಲ್ರೆಡಿ ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. If y is equal to a cos log x plus b sin log x, where a and b are parameters, then x square y double dash plus x y dash is equal to ಅಂತ ಹೇಳಿದೆ. ಹೌದಾ? ಡೈರೆಕ್ಟಾಗಿ 2 ಸಲ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ನೋಡಿ ನಾವು ಒಂದು ಸಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ y dash is equal to a into cos in differentiation minus sin of log x ಮತ್ತು log x in differentiation 1 by x plus b into sin in differentiation cos of log x ಮತ್ತು log x in differentiation 1 by x. ಎಷ್ಟು ಬರುತ್ತಲ್ಲ? ನೋಡಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿಕೊಂಡೆ ಅಂದರೆ ಏನು ಬರ್ತದೆ? ಎಕ್ಸ್ ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು ಅಂದರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟಿಲ್ಲ ಮೈನಸ್ ಎ ಇಂಟು ಸೈನ್ ಲಾಗ್ ಎಕ್ಸು ಪ್ಲಸ್ ಬಿ ಇಂಟು ಕಾಸ್ ಲಾಗ್ ಎಕ್ಸ್. ಹೌದಾ? ನೆಕ್ಸ್ಟ್ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೇಮ್ ಪ್ರಾಬ್ಲಮ್ ನಾವು ಆಲ್ರೆಡಿ ಪಿ ಯು ಅಲ್ಲಿ ಮಾಡಿದ್ದೀವಿ, ಗೊತ್ತಿರಬೇಕು. ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಅಂದರೆ ವೈ ಡಬಲ್ ಡ್ಯಾಶು ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂದರೆ ಎಕ್ಸ್. ಹೌದಾ? ಮೈನಸ್ ಎ ಕಾನ್ಸ್ಟೆಂಟು ಸೈನ್ ಇನ್ ಡಿಫ್ರೆನ್ಷಿಯೇಷನ್ನು ಕಾಸ್ ಲಾಗ್ ಎಕ್ಸು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ನು 1 by x ಪ್ಲಸ್ ಬಿ ಇಂಟು ಕಾಸ್ ಇನ್ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಲಾಗ್ ಎಕ್ಸ್ ಮತ್ತು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ನು 1 by x. ಹೌದಾ? ನೋಡಿ ಈಗ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿ ಮತ್ತೆ ಅವಾಗ ಪ್ರೂವ್ ಆಗಿಬಿಡುತ್ತೆ. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿಕೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ
ಮೈನಸ್ ಎ ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಬಿ ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಹೌದಾ? ನೋಡಿ ಅದರಲ್ಲಿ ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಏನು ಬರ್ಬೋದು? ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಎ ಕಾಸ್ ಲಾಗ್ ಎಕ್ಸ್ ಪ್ಲಸ್ ಬಿ ಸೈನ್ ಲಾಗ್ ಎಕ್ಸ್. ಹೌದಾ? ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ವೈ. ಹೌದಾ? ನೋಡಿ ಎ ಕಾಸ್ ಲಾಗ್ ಎಕ್ಸ್ ಪ್ಲಸ್ ಬಿ ಸೈನ್ ಲಾಗ್ ಎಕ್ಸ್ ಅಂದರೆ ವೈ ಅಲ್ಲ. ಹೌದಾ? ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡೈರೆಕ್ಟ್ ಅದನ್ನ ವೈ ಅಂತ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ಹೌದಾ? ಅಂದರೆ ಮೈನಸ್ ವೈ ಬರುತ್ತೆ ಅಷ್ಟೇ ಆನ್ಸರು, ಆಪ್ಷನ್ ಬಿ. ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ನಾವು ಪಿ ಯು ಅಲ್ಲಿ ಮಾಡ್ಕೊತಿದ್ವಿ. ಹೌದಾ? ಡಿಫ್ರೆನ್ಷಿಯೇಷನಲ್ಲಿ ಇದೇ ಥರದ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾರೆ ಅಂತ ಹೇಳ್ತಿದ್ವಿ. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡೋವಂಥ ಪ್ರಾಬ್ಲಮ್ ಇದೆ ಅಷ್ಟೇ, ಈಸಿದ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 62. If f of x is differentiable function and f double dash of 0 is equal to a, then limit x tends to 0 2 into f of x minus 3 into f of 2x plus f of 4x by x square is equal to. ಹೌದಾ? ನೋಡಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಈ ಥರ. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಡಿಫರೆನ್ಷಿಯಬಲ್ ಫಂಕ್ಷನ್ ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಇಲ್ಲಿ ಎಫ್ ಆಫ್ 0ನ 0 ಅಂದ್ಕೊಳ್ಳಿ, ಅವಾಗ ಇದೇನಾಗ್ಬಿಡುತ್ತೆ ಅಂದರೆ ಇದು ಎಫ್ ಆಫ್ 0 ಅಂದರೆ 0 ಅಂದ್ಕೊಂಡೆ ಅಂದರೆ ಇದು 0 ಇದು 0 ಇದು 0, ಡಿನಾಮಿನೇಟ್ರಲ್ಲೂ 0 ಇದೆ. 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ನೋಡಿ ಒಂದ್ಸಲ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ವಿ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಹೌದಾ? ಇದೇನಾಗುತ್ತೆ ಅಂದರೆ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. 2 ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 3 ಇಂಟು ಎಫ್ ಡ್ಯಾಶ್ ಆಫ್ 2x ಮತ್ತು 2x ಇನ್ ಡಿಫ್ರೆನ್ಷಿಯೇಷನ್ 2, ಎಫ್ ಡ್ಯಾಶ್ ಆಫ್ 4x ಮತ್ತು 4x ಇನ್ ಡಿಫ್ರೆನ್ಷಿಯೇಷನ್ 4 ಬೈ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನ್ 2x. ಹೌದಾ? ಮತ್ತೊಂದು ಸಲ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 2 ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 3 ಇಂಟು 3 2s are 6 ಇದೆ ಅಲ್ಲ. ಹೌದಾ? ಹಾಗೆ 6ನ ಆ್ಯಸ್ ಇಟ್ ಈಸ್ ಬರಿತೀನಿ. ಎಫ್ ಡ್ಯಾಶ್ ಆಫ್ 2x ಇನ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ 2x ಮತ್ತು 2x ಇನ್ ಡಿಫ್ರೆನ್ಷಿಯೇಷನ್ 2 ಪ್ಲಸ್ 4 ಇಂಟು ಎಫ್ ಡ್ಯಾಶ್ ಆಫ್ 4x ಇನ್ ಡಿಫ್ರೆನ್ಷಿಯೇಷನ್ ಎಫ್ ಡಬಲ್ ಡ್ಯಾಶ್ ಆಫ್ 4x ಇಂಟು 4 ಡಿವೈಡೆಡ್ ಬೈ 2 ಬಂತು. ಹೌದಾ? ಈಗ ನೋಡಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಇದು 2 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಮೈನಸ್ 6 2s 12 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಪ್ಲಸ್ 4 4s 16 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಇಂಟು 4 ಅಂದರೆ 0 ಬೈ 2. ನೋಡಿ 16 ಮೈನಸ್ 12 ಅಂದರೆ 4 ಬರುತ್ತೆ. 4 ಪ್ಲಸ್ 2 ಅಂದರೆ 6 ಬಂತು. ಹೌದಾ? ಅಂದರೆ 6 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಬೈ 2 ಬಂತು. 2 1s 2 3s 3 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಅಂದರೆ ಎ ಕೊಟ್ಟಿರ್ತಾನೆ, ಅದಕ್ಕೆ ಆನ್ಸರು 3 ಎ ಬರುತ್ತೆ. ಅಂದರೆ ಆಪ್ಷನ್ ಎ ಬಂತಷ್ಟೇ. ನೋಡಿ ಡೈರೆಕ್ಟಾಗಿ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತಾ ಹೋಗ್ಬೇಕಷ್ಟೇ, ಇಲ್ಲಿ ಈಸಿ ಇದೆ. ನೋಡಿ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎ 0 ಇಸ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಎಫ್ ಡಬಲ್ ಡ್ಯಾಶ್ ಕೊಟ್ಟಿದ್ದಾರೆ ಅಂದರೆ 2 ಟೈಮ್ಸ್ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕಷ್ಟೆ. ಹೌದಾ? ನೋಡಿ 1 ಟೈಮ್ ಅಪ್ಲೈ ಮಾಡಿದಾಗ ಈ ಥರ ಬಂತು. ಮತ್ತೊಂದು ಸಲ ಅಪ್ಲೈ ಮಾಡ್ಕೊತಿದ್ದೀನಿ ಅಂದರೆ ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಮತ್ತು ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೌದಾ? ಅದಾದಮೇಲೆ ಎಕ್ಸಿಗೆ 0 ಬರ್ಕೊಂಬಿಟ್ವಿ ಅಂದರೆ ಇಲ್ಲೂ ಎಫ್ ಡಬಲ್ ಡ್ಯಾಶ್ ಆಫ್ 0 ಇಲ್ಲೂ ಎಫ್ ಡಬಲ್ ಡ್ಯಾಶ್ ಆಫ್ 0 2 ಇಂಟು 0 ಅಂದರೆ 0ನೇ, 4 ಇಂಟು 0 ಅಂದರೆ 0. ಹೌದಾ? ಸಿಂಪ್ಲಿಫೈ ಮಾಡಿದಾಗ 3 ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಬಂತು. ಎಫ್ ಡಬಲ್ ಡ್ಯಾಶ್ ಆಫ್ 0 ಅಂದರೆ ಎ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ ಆನ್ಸರು 3a ಬಂದ್ಬಿಡುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಇಲ್ಲಿಗೆ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು
ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಸ್ಟಾರ್ಟ್ ಮಾಡ್ತೀನಿ. ಗೊತ್ತಾಯ್ತಲ್ಲ?